Mysore Sandal. Here's my favorite soap, the one and only soap that gives confidence in this competitive world. Mysore Sandal Soap. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಸಿನಿಮಾ ಮಾಡುವ ಸ್ಪೀಡ್ ಕಮ್ಮಿ ಆಗಿದೆ. ಇದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. 4-5 ಸಿನಿಮಾಗಳನ್ನ ನಿರ್ದೇಶಿಸಿ ನಟಿಸೋ ಬಗ್ಗೆ ಪದೇ ಪದೇ ಮಾತನಾಡ್ತಾರೆ. ಆದ್ರೆ ಯಾವಾಗ ಆ ಸಿನಿಮಾಗಳೆಲ್ಲ ತೆರೆಗೆ ಬರುತ್ತೆ ಎನ್ನುವಂತಹ ಅಂದಾಜು ಖುದ್ದು ರಕ್ಷಿತ್ಗೂ ಗೊತ್ತಿಲ್ಲ. ಬಹಳ ಹಿಂದೆನೆ ಪುಣ್ಯಕೋಟಿ ಸರಣಿ ಸಿನಿಮಾಗಳನ್ನ ಮಾಡುವುದಾಗಿ ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ. ಇದು ಅವರ ಡ್ರೀಮ್ ಪ್ರಾಜೆಕ್ಟ್. ಆದ್ರೆ ಸದ್ಯಕ್ಕೆ ರಿಚರ್ಡ್ ಆಂಟನಿ ಚಿತ್ರದಲ್ಲಿ ಸಿಂಪಲ್ ಸ್ಟಾರ್ ಮುಳುಗಿದ್ದಾರೆ. ಇನ್ನು ಈ ಚಿತ್ರಕ್ಕೆ ಕತೆ ಬರೆಯೋದ್ರಲ್ಲೇನೆ ಬ್ಯುಸಿ ಇದ್ದಾರೆ. ಅದಕ್ಕಾಗಿ ದೇಶ ವಿದೇಶ ಸುತ್ತಿ ಸಾಕಷ್ಟು ಜನರನ್ನ ಭೇಟಿ ಮಾಡಿ ಪಾತ್ರ ಪೋಷಕನಿಗೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಕೆನಡಾದ ಟೊರೊಂಟೊ ಕನ್ನಡ ಸಂಘ ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ರಕ್ಷಿತ್ ಶೆಟ್ಟಿ ಭಾಗವಹಿಸಿದ್ರು. ಬಳಿಕ ಅಲ್ಲಿನ ಕನ್ನಡಿಗರ ಜೊತೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಮುಖ್ಯವಾಗಿ ಅವರ ಮುಂದಿನ ಸಿನಿಮಾಗಳ ಬಗ್ಗೆನೇ ಪ್ರಶ್ನೆಗಳು ಎದುರಾಗಿತ್ತು. ರಿಚರ್ಡ್ ಆಂಟನಿ ಥಗ್ಸ್ ಆಫ್ ಮಾಲ್ಗುಡಿ ಹಾಗೂ ಪುಣ್ಯಕೋಟಿ ಚಿತ್ರಗಳ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಪುಣ್ಯಕೋಟಿ ಚಿತ್ರದ ಬಗ್ಗೆ ಮಾತನಾಡುತ್ತಾ ರಕ್ಷಿತ್ ಶೆಟ್ಟಿ ಅಣ್ಣ ಅವರ ಪೌರಾಣಿಕ ಸಿನಿಮಾಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಪೌರಾಣಿಕ ಚಲನಚಿತ್ರಗಳ ಅಪಾರ ಅಭಿಮಾನಿ. ಅವರ ಎಲ್ಲಾ ಪೌರಾಣಿಕ ಸಿನಿಮಾಗಳನ್ನ ಲೆಕ್ಕವಿಲ್ಲದಷ್ಟು ಬಾರಿ ನೋಡಿದ್ದೇನೆ. ಬೇರೆ ಸಿನಿಮಾಗಳಿಗಿಂತ ಪೌರಾಣಿಕ ಸಿನಿಮಾಗಳು ಒಬ್ಬ ಮನುಷ್ಯನಿಗೆ ಹೇಗೆ ಸಹಾಯವಾಗುತ್ತದೆ ಎನ್ನುವುದು ನನಗೆ ಗೊತ್ತು. ಆ ಪಾತ್ರಗಳಿಂದ ಬಹಳ ಕಲಿತಿದ್ದೇನೆ ಎಂದು ರಕ್ಷಿತ್ ಶೆಟ್ಟಿ ಹೇಳಿಕೊಂಡಿದ್ದಾರೆ. Mysore Sandal. Here's my favorite soap, the one and only soap that gives confidence in this competitive world. Mysore Sandal Soap.